ಅನ್ನೋದೆಲ್ಲ ಅಂದ್ಬಿಟ್ಟು ಯಾಕೋ ಬಂದೆ ಮತ್ತೆ? ಈಗ ಅಳೋಂಥದ್ದು ಏನಾಯಿತು? ಇನ್ನೇನಾಗಬೇಕು? ಯಾವತ್ತೂ ಒಂದು ಮಾತು ಹೇಳ್ದವನಲ್ಲ ನೀನು, ಇವತ್ತು ಅವಳಿಂದಾಗಿ ಏನೆಲ್ಲ ಕೇಳಿಸ್ಕೋಬೇಕಾಯ್ತು ನಾನು. ಸುಮ್ಮನೆ ಜಾನನ್ ಮಧ್ಯೆ ತರಬೇಡಿ ಲಲಿತಮ್ಮ, ನಂಗೆ ಇಷ್ಟ ಆಗೋದಿಲ್ಲ. ಹೌದೌದು, ಈಗ ಅವಳೇ ಅಲ್ವಾ ನಿನಗೆ ಎಲ್ಲ? ಈಗೇನು ನನ್ನ ಜೊತೆ ಜಗಳ ಮಾಡಬೇಕು ಅಂತನಾ? ಬರೀ ಲಾಲಿ ಮಾತ್ರ ಹಾಡು ಗೊತ್ತು ಕಣವೆ ಬಾಯಿಗೆ. 20 ವರ್ಷದಿಂದ ನಿನ್ನನ್ನೇ ನಾನು ಅಮೃತ ಅನ್ಕೊಂಡಿದ್ದೀನಿ. ನೀನೇ ನನ್ನ ಬದುಕು ಕಣೋ. ನೀನು ಹೀಗೆ ವಿರೋಧಿಸಿದ್ರೆ ನನಗೆ ಬದುಕೋ ಆಸೆ ಏನಾದರೂ ಉಳಿಯತ್ತಾ? ಅಂಥದ್ದೇನು ಮಾಡಿದೆ ನಾನು? ನನ್ನ ಎದುರಿಗೆ ನಿಂತು ಜಾನ್ವಿ ಗಂಡ ನಾನು ಅಂತ ಹೇಳಿದೆ. ನಾನು ಜಾನು ಗಂಡ ಅನ್ನೋದು ಸುಳ್ಳ? ಅದನ್ನ ನೆನಪು ಮಾಡೋ ಅಗತ್ಯ ಇತ್ತೇನೋ? ನನ್ನೊಬ್ಬರಿಗೆ ಮಾತ್ರ ಅವಳ ಮೇಲೆ ಅಧಿಕಾರ ಇರೋದು ಅಂತ ಹೇಳಿದೆ. ಅದ್ರಲ್ಲಿ ತಪ್ಪೇನಿದೆ? ಅದರಲ್ಲೇ ಗೊತ್ತಾಗುತ್ತಲ್ಲ ಇನ್ಮೇಲೆ ನಾನು ಅವಳಿಗೆ ಏನು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ. ಖಂಡಿತ ಇದೆ, ಆದ್ರೆ ಅದಕ್ಕೊಂದು ರೀತಿ ನೀತಿ ಅಂತ ಇರುತ್ತೆ. ಮನೆ ಒಳಗೆ ಬರ್ತಿದ್ದ ಹಾಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಹೋದ್ರೆ? ನಾನೆಲ್ಲ ಅವಳಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದೆ. ನಾನೇ ಕೇಳಿಸ್ಕೊಂಡಲ್ಲ. ನೀನು ತುಂಬಾ ಬದಲಾಗ್ಬಿಟ್ಟಿದ್ಯಾ ಶ್ರೀ. ಬದಲಾಗಿರೋದು ನೀವು ಮಾಮ್. ನಾನು ಬಂದಾಗಲಿಂದ ನೋಡ್ತಾನೆ ಇದ್ದೀನಿ. ಅವ್ರ ಜೊತೆ ಒಂದಿನಾದ್ರೂ ನಗ್ನಗ್ತಾ ಮಾತಾಡಿದ್ದೀರಾ? ಯಾವಾಗ ನೋಡಿದ್ರು ಬರೀ ಭಂಗಿಯ ಚುಚ್ಚು ಮಾತುಗಳು, ಬರೀ ಇದೇ ಆಗೋಯ್ತು. ಹೌದು ಅಲ್ವೋ? ನಾನೇನೋ ಒಂದೆರಡು ಮಾತಾಡಿದೆ ಅಂತ ಇಲ್ಲಿ ಬಂದು ಕಣ್ಣೀರು ಹಾಕ್ತಾ ನಿಂತಿದ್ದೀರಲ್ಲ. ನಿಮ್ಮ ಮಾತು ನಡವಳಿಕೆಯಿಂದ ಜಾನುಗೆ ಹರ್ಟ್ ಆಗ್ಬೋದು ಅಂತ ಯೋಚನೆ ಮಾಡಬೇಕಲ್ವಮ್ಮ? ಯಾಕೋ ಶ್ರೀ, ಅವಳು ಬಂದಾಗಿಂದ ನಿನ್ನಿಂದ ತುಂಬ ದೂರ ಹೋಗ್ತಿದ್ಯಾ ಅನಿಸ್ತಾ ಇದೆ ಕಣೋ. ಅದು ನಿಮ್ಮ ಭ್ರಮೆ ಅಷ್ಟೇ. ಅವಳು ಬಂದಾಗಲಿಂದ ಹೇಳ್ತಾನೆ ಇದ್ದಾಳೆ, ನಾನು ಶ್ರೀನ ನಿಮ್ಮಿಂದ ದೂರ ಮಾಡೋದಕ್ಕೆ ಬಂದಿಲ್ಲ, ನಿಮ್ಮಲ್ಲಿ ಒಬ್ಳಾಗೋದಕ್ಕೆ ಬಂದಿದ್ದೀನಿ ಅಂತ. ಹೇಳಿದವಳೋ ಇಲ್ವೋ? ಆದ್ರೆ ನೀವ್ಯಾಕೆ ಅರ್ಥ ಮಾಡ್ಕೋತಿಲ್ಲ? ಯಾಕೆ ಅವಕಾಶ ಸಿಕ್ಕಾಗಲಿಲ್ಲ ಅವಳನ್ನ ನೋಯಿಸೋ ಪ್ರಯತ್ನ ಮಾಡ್ತೀರಾ? ನನ್ನ 6 ಜನ ಅಮ್ಮಂದಿರಲ್ಲಿ ತುಂಬ ಸೆನ್ಸಿಬಲ್ ಅಂದರೆ ನೀವೇ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಮಾಮ್? ನಮ್ಮ ಕಷ್ಟನ ಹೇಳ್ಕೊಂಡು ಕೊರಗೋದಿದ್ದೇ ಇರುತ್ತೆ. ಆದರೆ ಬೇರೆಯವ್ರು ಬಂದು ನಮ್ಮ ಹತ್ರ ಕಷ್ಟ ಹೇಳ್ಕೊಂಡಾಗ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸ್ಪಂದಿಸೋದಿದೆಯಲ್ಲ, ಅದು ದೊಡ್ಡತನ. ಈಗೇನು ಶ್ರೀ, ನಿನಗೋಸ್ಕರ ಅವಳ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ. ಇನ್ನೊಂದ್ಸಲ ದಯವಿಟ್ಟು ಈ ರೀತಿ ನಡ್ಕೋಬೇಡಿ ಪ್ಲೀಸ್. ಥ್ಯಾಂಕ್ಸ್ ಶ್ರೀ. ನೀನೆಲ್ಲಿ ನಿನ್ನ ಹೆಂಡತಿ ಹತ್ರ ಹೋಗಿ ಸಾರಿ ಕೇಳು ಅಂತ ಹೇಳ್ತೀವಿ ಅಂತ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದೆ. ಇದೇ ಆತಂಕದಲ್ಲಿ ಈ ಕೆಟ್ಟ ಕೆಟ್ಟ ಯೋಚನೆಗಳೆಲ್ಲ ಬರಕ್ಕೆ ಶುರು ಆದವು. ಈಗ ನೀನು ಬಂದು ಮಾತಾಡ್ದಿಯಲ್ಲ, ಎಲ್ಲ ಕೆಟ್ಟ ಯೋಚನೆಗಳು ಹೊರಟೋಯ್ತು ಶ್ರೀ. ಗುಡ್ ನೈಟ್ ಮಾಮ್. ಗುಡ್ ನೈಟ್. ಸರ್, ನನ್ನ ಸಂಬಳದಿಂದ ದುಡ್ಡು ಕಟ್ ಮಾಡೋದು ಬೇಡ ಅಂತ ಹೇಳಿದಿರಂತೆ. ಹೌದು. ಅನ್ನಪೂರ್ಣ ಮೇಡಮ್ ಹೇಳಿದ ಮಾತನ್ನ ತೆಗೆದಾಕಿರೋ ತಪ್ಪಾಗತ್ತೆ ಸರ್. ಮೊನ್ನೆ ಮನೆಗೆ ಹೋದಾಗಲೇ ನಂಗೆ ಚೆನ್ನಾಗಿ ಕ್ಲಾಸ್ ಆಗಿದೆ. ಸಾರಿ, ನನ್ನ ತಪ್ಪಿಂದ ನಿಂಗೆ ಅವಮಾನ ಆಗಿದ್ದಕ್ಕೆ. ಸರ್, ನೀವ್ಯಾಕೆ ಸಾರಿ ಕೇಳ್ತೀರಾ? ನಿಮಗೋಸ್ಕರ ಪ್ರಾಣ ಕೊಡೋಕ್ಕೆ ತಯಾರಾಗಿರೋನಿಗೆ ಇದೊಂದು ಸಣ್ಣ ಅವಮಾನ ಯಾವ ಲೆಕ್ಕ? ಅನ್ನಪೂರ್ಣ ಮೇಡಮ್ ಹೇಳಿರೋದ್ರಿಂದ ಕಟ್ ಮಾಡಲಿ ಬಿಡಿ ಸರ್. ನೀನು ತಗೊಳ್ದಿರೋ ದುಡ್ಡನ್ನ ನಿನ್ನ ಸಂಬಳದಿಂದ ಹೇಗೆ ಕಟ್ ಮಾಡ್ಕೊಳ್ಳೋ? ಸರ್,